ಕರುನಾಡ ರಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅರುಣ್ ಯೋಗಿರಾಜ್ ಕುಟುಂಬಸ್ಥರನ್ನ ನಾವು ಮಾತನಾಡಿಸ್ತಾ ಇದ್ವಿ. ಅವರ ತಾಯಿ ಸರಸ್ವತಿ ಅವರು ಮಾತನಾಡ್ತಾ 11 ವರ್ಷದ ಬಾಲಕನಾಗಿದ್ದಾಗಿನಿಂದ ಇವತ್ತಿನವರೆಗೆ ಮಗನ ಕೆತ್ತನೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಒಂದು ಚಾಕ್ ಪೀಸ್ನಲ್ಲಿ ಸೀಮೆ ಸುಣ್ಣದಲ್ಲಿ ಗಾಂಧೀಜಿಯನ್ನು ಬಿಡಿಸಿದ್ರಂತೆ. ಅದನ್ನು ಅವ್ರ ತಾಯಿ ಇವತ್ತಿಗೂ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಮಗನ ಸಾಧನೆಯ ಬಗ್ಗೆ ಬಹಳ ಖುಷಿ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ತಾಯಿಗೆ ಈ ಖುಷಿ ಆದರೆ ಹೆಂಡತಿಗೆ ಇನ್ನು ಯಾವ ರೀತಿಯ ಖುಷಿ ಇರಬಹುದು. ಅವರ ಪತ್ನಿ ವಿಜೇತಾ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ವಿಜೇತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ನಿಮ್ಮ ಮನೆ ಕಡೆ ನೋಡ್ತಾ ಇದೆ. ಇವತ್ತು ಅರುಣ್ ಯೋಗಿರಾಜ್ ಅವರ ಕಡೆ ನೋಡ್ತಾ ಇದೆ. ಶಂಕರಾಚಾರ್ಯರ ಮೂರ್ತಿ ಕೆತ್ತನೆ ಆದಾಗಲೇ ಯಾರಿದು ಅರುಣ್ ಯೋಗಿರಾಜ್ ಅಂತ ತಿರುಗಿ ನೋಡಿತ್ತು. ಸುಭಾಷ್ ಚಂದ್ರ ಬೋಸರ ಪ್ರತಿಮೆ ಕೆತ್ತನೆಯಾದಾಗ ಈಗ ವರ್ಷಾನುವರ್ಷಗಳ ಹೋರಾಟ, ಕನಸು, ಅಯೋಧ್ಯೆಯಲ್ಲಿ ಒಂದು ರಾಮಲಲ್ಲ ಮಂದಿರ ನಿರ್ಮಾಣ ಆಗಬೇಕು ಅಂತ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ಮೂರ್ತಿ ಅರುಣ್ ಯೋಗಿರಾಜ್ ಅವರದ್ದು. ಪತ್ನಿಯಾಗಿ ಹೆಂಗೆ ಅನ್ನಿಸ್ತಿದೆ ನಿಮಗೆ? ತುಂಬ ಹೆಮ್ಮೆ ಆಗ್ತಾ ಇದೆ ಮತ್ತು ತುಂಬ ಖುಷಿ ಆಗ್ತಾ ಇದೆ. ಈ ಖುಷಿನ ಪಡಿಸೋಕ್ಕಂತೂ ಸಾಧ್ಯವೇ ಇಲ್ಲ. ತುಂಬ ಏನೋ ಒಂದು ಸಾಧನೆ, ಲೈಫಿಂದು ಅಚೀವ್ಮೆಂಟ್, ಲೈಫ್ ಟೈಮ್ ಅಚೀವ್ಮೆಂಟ್ ಥರ ಅನಿಸ್ಬಿಟ್ಟಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇನ್ನು ತಲೆಮಾರುಗಳು ಮಾತನಾಡುತ್ತವೆ. ನಿಮ್ಮ ಮನೆಯ ತಲೆಮಾರುಗಳು, ನಮ್ಮ ಹಿರಿಯರು ಇಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂಥ ಮೂರ್ತಿ ಇದೆಯಲ್ಲ, ಅದನ್ನು ನಾವು ಕೆತ್ತನೆ ಮಾಡಿದ್ದು, ನಮ್ಮ ವಂಶಜರು ಕೆತ್ತನೆ ಮಾಡಿದ್ದು ಅಂತ. ಅಂತಹ ಒಂದು ಹೆಮ್ಮೆಯ ಕ್ಷಣ ಇದು. 22ನೇ ತಾರೀಕು ಇಡೀ ಪ್ರಪಂಚ ನೋಡುತ್ತೆ ರಾಮಲಲ್ಲಾ ವಿಗ್ರಹ ಹೆಂಗೆ ಬಂದಿದೆ ಅಂತ. ನಾನು ಕುತೂಹಲಕ್ಕೆ ಕೇಳ್ತೀನಿ, ನಿಮಗೆ ಹೇಳಿದಾರಾ ರಾಮಲಲ್ಲಾ ವಿಗ್ರಹ ಹೆಂಗೆ ಬಂದಿದೆ ಅಂತ? ಹೇಳಿದ್ದಾರೆ ಮ್ಯಾಮ್, ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ದೀವಿ ಒಂದ್ಸತಿ ವಿಡಿಯೋ ಕಾಲಲ್ಲಿ, ಒಂದು 2-3 ಸತಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹೆಂಗಿದೆ ಮೂರ್ತಿ? ಮೂರ್ತಿ 5 ವರ್ಷ ಬಾಲಕ ಹೇಗೆ ಮುಗ್ಧತೆಯಿಂದನೂ ದೈವಿಕ ಕಳೆ ಎರಡೂ ಹೇಗೆ ಮೂಡಿ ಬಂದಿದೆ ಅಂದರೆ ನೋಡ್ತಾ ಇದ್ರೆ ಅಲ್ಲೇ ಮುಳುಗೋಗ್ತೀವಿ ಮ್ಯಾಮ್. ಒಂಥರ ನಮಗೆ ಭಕ್ತಿ ಭಾವನೆನೂ ಬರ್ತದೆ ಮತ್ತು ಆ ಮಗುದು ಮುಗ್ಧತೆನೂ ಕಾಣಿಸ್ತದೆ. ವಂಡರ್ಫುಲ್. ಇಡೀ ಕರ್ನಾಟಕ ನಿಮಗೆ ವಿಶ್ ಮಾಡಬೇಕು ಅಂತ ಕಾಲ್ ಮಾಡ್ತಾ ಇದೆ. ರಾಘವೇಂದ್ರ ಅವರು ಕೊಪ್ಪಳದಿಂದ ಕಾಲ್ ಮಾಡಿದ್ದಾರೆ. ರಾಘವೇಂದ್ರ ಅವರೇ, ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರು ಸ್ವತಃ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಮಾತಾಡಿ, ಹೆಂಗ್ ಅನಿಸ್ತಿದೆ ನಿಮ್ಗೆ ರಾಘವೇಂದ್ರ? ತುಂಬಾ ಖುಷಿ ಆಗಿದೆ ಮೇಡಮ್. ಯಾಕಂದ್ರೆ ಈ ಖುಷಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಅರುಣ್ ಯೋಗಿರಾಜ್ ಅವ್ರದ್ದು ರಾಮ ಅವರ ಸಂಬಂಧ ಜನ್ಮಾಂತರದಿಂದ ಬಂದಿರುತ್ತೆ. ಹಂಗಾಗಿ ಅವರೇ ಇದಕ್ಕೆ ಆಯ್ಕೆ ಆಗಿರೋದು. ರಾಮನಿಗೂ ಅವರಿಗೂ ಅದ್ಭುತವಾದ ಒಂದು ಸಂಬಂಧ ಇದ್ದೇ ಇರುತ್ತೆ. ವಿಜೇತಾ ಅವರಿದ್ದಾರೆ, ನೀವು ವಿಶ್ ಮಾಡ್ಬೋದು ಅವರಿಗೆ. ನಮಸ್ತೆ ಅಮ್ಮ. ನಿಮ್ಮ ಚರಣಗಳಿಗೆ ನನ್ನ ಕೋಟಿ ನಮನಗಳಮ್ಮ. ನಮಸ್ತೆ ಸರ್. ಯಾಕಂದ್ರೆ ನಿಮಗೂ ನಮಸ್ಕಾರ ಮಾಡಿದ್ರು, ರಾಮನಿಗೂ ನಮಸ್ಕಾರ ಮಾಡಿ, ಎರಡೂ ಒಂದೇ ಅಮ್ಮ. ವಿಶ್ವಾಸ ಇಲ್ಲಮ್ಮ, ಇದು ರಾಮನ ಒಂದು ಸೇವೆಗೆ ನೀವು ಆಯ್ಕೆ ಆಗಿದ್ದೀರಿ ಅಂದ್ರೆ ಜನ್ಮಾಂತರದ ಒಂದು ಸಂಬಂಧ ಇರುತ್ತೆ. ದಶರಥ ಮಹಾರಾಜರ ಮನೆಯಲ್ಲಿ ನೀವು ಯಾವ ರೀತಿ ಸಂಬಂಧ ಹೊಂದಿದ್ರೋ ಏನೋ, ಆ ಜನ್ಮದಿಂದ ಈ ಜನ್ಮಕ್ಕೆ ಬಂದಿರುತ್ತೆ ಅನ್ನೋ ಒಂದು ಭಾವನೆ ನಂದು. ಧನ್ಯವಾದ. ಈಗ ವಿಜಯಪುರದಿಂದ ಗೋಪಾಲ್ ಕರೆ ಮಾಡಿದ್ದಾರೆ. ಗೋಪಾಲ್ ಅವರೇ, ಇಡೀ ಕರ್ನಾಟಕ ಹೆಮ್ಮೆ ಪಡ್ತಾ ಇರೋ ವಿಷಯ, ಇಡೀ ಕರ್ನಾಟಕದ ಜನ ನಮ್ಮ ಮನೆಯ ಮಗನ ಕೆತ್ತನೆಯ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ ಅಂತಿದ್ದಾರೆ. ಅವರ ಪತ್ನಿ ವಿಜೇತಾ ಅವರಿದ್ದಾರೆ, ನೇರವಾಗಿ ಮಾತಾಡಬಹುದು, ಖುಷಿ ಹಂಚ್ಕೊಳ್ಬಹುದು. ಮೇಡಮ್ ಮಾತಾಡ್ತಾ ಇದ್ದೀನಿ. ಹಲೋ, ಹೇಳಿ ಗೋಪಾಲ್ ಅವರೇ. ಮೇಡಮ್, ನಾವು ಸುವರ್ಣ ನ್ಯೂಸ್ ನಾವು ತುಂಬಾ ನೋಡ್ತಾ ಇರ್ತೀನಿ. ನಾನು ಅಂಗಡಿಯಲ್ಲಿ ಇರ್ತೀನಿ. ಅದರಿಂದ ಯಾವತ್ತು ಒಂದು ದಿನ ಸುಮಾರು ಟ್ರೈ ಮಾಡಿದೆ ಲೈವ್ಗೆ. ಇವತ್ತು ಸಿಕ್ಕಿದೆ. ಅದರಿಂದ ಮಾತಾಡ್ಬೇಕು ಅಂತ ಫೋನ್ ಮಾಡ್ತಾ ಇದ್ದೆ ಮೇಡಮ್. 1/2 ಅವರ್ ನಿಂದ ಮಾಡ್ಬೇಕು ಮೇಡಮ್. ಹೌದು ಮೇಡಮ್, ಜಾಸ್ತಿ ಸುಮಾರು ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಅದರಿಂದ ಮಾತಾಡ್ಬೋದಾ ಮೇಡಮ್? ವಿಜೇತಾ ಅವರಿದ್ದಾರೆ, ಕೇಳಿಸ್ಕೊತಿದ್ದಾರೆ, ನೀವು ಮಾತಾಡೋದನ್ನ ಕೇಳಿಸ್ಕೊತಿದ್ದಾರೆ, ಹೇಳಿ. ಮೇಡಮ್, ವಿಜೇತಾ ಮೇಡಮ್ನವರೇ. ಹಲೋ, ಮಾತಾಡಿ, ಅವ್ರು ಕೇಳಿಸ್ಕೊಳ್ತಿದ್ದಾರೆ. ನಮಸ್ತೆ ಸರ್. ಮೇಡಮ್, ಏನಿಲ್ಲ, ಈಗ ನಮ್ಮ ಹಿರಿಯರು ತಾತನವರೆಲ್ಲ ಹೇಳ್ತಾ ಇದ್ರು, ನಾವು ಕೈವಾರ ತಾತನ ಭಕ್ತರು. ಅವ್ರು ಹೇಳ್ತಾ ಇದ್ರು ಏನಂದ್ರೆ, ಇದು ಭಕ್ತಿ ಭಾವನೆಯಿಂದ ನಾವು ಏನ್ ಅನ್ಕೊಂಡು ಮಾಡ್ತೀವೋ ಅದು ಸಾಷ್ಟಾಂಗವಾಗಿ ಬರುತ್ತೆ.
ಅದರಿಂದ ಇಷ್ಟೊಂದು ನಾವು ಶಂಕರಾಚಾರ್ಯ ಆಗ್ಲಿ ಯಾರೇ ಆಗ್ಲಿ ಆ ಮೊದಲ ಕಾಲದಲ್ಲಿ ನಾವು ವಿಗ್ರಹನ ಅವರು ಸ್ವಲ್ಪ ಧ್ಯಾನ ಮಾಡಿ ಧ್ಯಾನದ ರೂಪದಲ್ಲೇ ಮಾಡ್ಬಿಡ್ತಾ ಇದ್ರು. ಅಷ್ಟು ಕೆತ್ತನೆ ಮಾಡೋದಕ್ಕಿಂತ ಧ್ಯಾನದಲ್ಲಿ ಮನ್ಸಿನಲ್ಲಿ ನಾವ್ ಏನ್ ಅನ್ಕೊಂಡ್ರೆ ಅದು ಆಗ್ಬಿಡ್ತಾ ಇತ್ತು ಅಂತ ಅಷ್ಟೊಂದು ಭಕ್ತಿ ಭಾವನೆಯಿಂದ ಮಾಡಿದ್ದಾರೆ ಇವತ್ತು. ಅವ್ರ ಬಹಳ ಇವತ್ತು ಅಷ್ಟೇ ಇವತ್ತು ನಮ್ಮ ಇಡೀ ಭಾರತ ದೇಶನೇ ಉಗುಳುವಷ್ಟು ಸಾಧನೆ ಮಾಡಿದ್ದಾರೆ. ಎಸ್ 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 ಧನ್ಯವಾದ ಗೋಪಾಲ್ ಅವರೇ. ಇಂತಹ ಹಲವಾರು ಶುಭಾಶಯಗಳು ನಿಮ್ಗೆ ಹರಿದು ಬರ್ತಾ ಇದೆ. ವಿಜೇತ ಅವರೇ, ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.